ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೆರೆಕರೆಯವರ ಮಧ್ಯೆ ಇದ್ದ ಹಳೆ ವೈಷಮ್ಯ, ಕಾರು ಡಿಕ್ಕಿ ಹೊಡೆಸಿ ಕೊಲೆಗೆ ಯತ್ನಿಸಿ ಇಬ್ಬರಿಗೆ ಗಾಯಗೊಳಿಸಿದ ಘಟನೆ. ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಮಾಡುತ್ತಿದ್ದ ಕುಖ್ಯಾತ ಅಂತಾರಾಜ್ಯ 5 ಕ್ರಿಮಿನಲ್ಗಳ ಬಂಧನ. 3 ಪಿಸ್ತೂಲ್, 6 ಸಜೀವ ಮದ್ದುಗುಂಡು, 12.895 ಕೆಜಿ ಗಾಂಜಾ ವಶಕ್ಕೆ. ಕಾಸರಗೋಡು ಮಲ್ಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ವಿಜೃಂಭಣೆಯಿಂದ. ಕುಂಬಳೆ ಬಜಯನಗರ್ನ ವಿಧವೆ ಖದೀಜಮ್ಮ ಅವರಿಗೆ ನೆರವಿನೊಂದಿಗೆ ಕೆಸಿಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಬದಲಿಸಿ ಸ್ಥಾಪಿಸಲಾಯಿತು. ಅರ್ಧದಲ್ಲೇ ಬಾಕಿ ಇದ್ದ ಮನೆಯ ಮೇಲಿನ ವಿದ್ಯುತ್ ಲೈನ್. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ನೆರೆಕರೆಯವರ ಮಧ್ಯೆ ಇದ್ದ ಹಳೆ ವೈಷಮ್ಯ, ಕಾರು ಡಿಕ್ಕಿ ಹೊಡೆಸಿ ಕೊಲೆಗೆ ಯತ್ನಿಸಿ ಇಬ್ಬರಿಗೆ ಗಾಯಗೊಳಿಸಿದ ಘಟನೆ ಮಂಗಳೂರಿನ ಬಿಜೈ ಸಮೀಪ ನಡೆದಿದೆ. ಘಟನೆಯ ಸಿಸಿಟಿವಿ ದೃಶ್ಯ ಕೆಸಿಎನ್ ನ್ಯೂಸ್ಗೆ. ಮಂಗಳೂರು ಬಿಜೈ ಸಮೀಪ ನೆರೆಕರೆಯವರ ಮಧ್ಯೆ ಇದ್ದ ಹಳೆ ವೈಷಮ್ಯದಿಂದ ಕಾರು ಡಿಕ್ಕಿ ಹೊಡೆಸಿ ಕೊಲೆಗೆ ಯತ್ನಿಸಿ ಇಬ್ಬರನ್ನು ಗಾಯಗೊಳಿಸಿದ ಘಟನೆ ಗುರುವಾರ ನಡೆದಿದೆ. ಸತೀಶ್ ಕುಮಾರ್ ಕೆಎಂ ಪ್ರಕರಣದ ಆರೋಪಿ. ಮುರಳಿ ಪ್ರಸಾದ್ ಮತ್ತು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆ ಗಾಯಗೊಂಡವರು. ಸತೀಶ್ ಕುಮಾರ್ ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿಯಾಗಿದ್ದು, ಮುರಳಿ ಪ್ರಸಾದ್ ಅವರ ಎದುರು ಮನೆಯ ನಿವಾಸಿ. ಸತೀಶ್ ಕುಮಾರ್ಗೆ ಮುರಳಿ ಪ್ರಸಾದ್ ಹಾಗೂ ಅವರ ಮನೆಯವರ ಜೊತೆ ಮೊದಲಿನಿಂದಲೂ ವೈಷಮ್ಯವಿದ್ದು, ಸದಾಕಾಲ ತಂಟೆ ತಕರಾರು ನಡೆದು ಅವ್ಯಾಜ ಶಬ್ದಗಳಿಂದ ನಿಂದಿಸುತ್ತಿದ್ದರು. ಈ ಹಿಂದೆ ಮುರಳಿ ಪ್ರಸಾದ್ ಅವರ ತಂದೆ ನಡೆದುಕೊಂಡು ಹೋಗುತ್ತಿದ್ದಾಗ ಆರೋಪಿ ಸತೀಶ್ ಕುಮಾರ್ ಬೈಕ್ನಲ್ಲಿ ಬಂದು ತಾಗಿಸಿಕೊಂಡು ಹೋಗಿ ಅವ್ಯಾಜ ಶಬ್ದದಿಂದ ನಿಂದಿಸಿದ್ದರು. ಈ ಬಗ್ಗೆ ಊರ್ವ ಠಾಣೆಯಲ್ಲಿ 2023ರಲ್ಲಿ ದೂರು ದಾಖಲಾಗಿತ್ತು. ಇದರ ಮುಂದುವರಿದ ಭಾಗವಾಗಿ ಗುರುವಾರ ಬೆಳಗ್ಗೆ 8:15ರ ಸುಮಾರಿಗೆ ಬಿಜೈ ಕಾಪಿಕಾಡ್ 6ನೇ ಮುಖ್ಯ ರಸ್ತೆಯಲ್ಲಿ ಮುರಳಿ ಪ್ರಸಾದ್ ತನ್ನ ಬೈಕ್ನಲ್ಲಿ ಮನೆಯಿಂದ ಹೋಗುತ್ತಿದ್ದಾಗ ಆರೋಪಿ ಸತೀಶ್ ಕುಮಾರ್ ಕೊಲೆ ಮಾಡುವ ಉದ್ದೇಶದಿಂದ ಕಾರನ್ನು ಅತಿ ವೇಗವಾಗಿ ಚಲಾಯಿಸಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಮುಂದಕ್ಕೆ ಚಲಿಸಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಗೂ ಡಿಕ್ಕಿ ಹೊಡೆದಿದ್ದಾರೆ. ಮಹಿಳೆ ಮತ್ತು ಮುರಳಿ ಪ್ರಸಾದ್ಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಮಹಿಳೆ ರಸ್ತೆ ಪಕ್ಕದ ಕಾಂಪೌಂಡ್ವರೆಗೆ ಹಾರಿದ್ದು, ಈ ವೇಳೆ ಅವರ ಕಾಲು ಕಾಂಪೌಂಡ್ನ ಕಬ್ಬಿಣದ ಗ್ರಿಲ್ಸ್ಗೆ ಸಿಕ್ಕಿ ಹಾಕಿ ದೇಹ ತಲೆ ಕೆಳಗಾಗಿ ನೇತಾಡಿಕೊಂಡಿದ್ದರು. ತಕ್ಷಣ ಅಲ್ಲಿದ್ದವರು ಮಹಿಳೆಯನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರು ಆರೋಪಿ ಸತೀಶ್ ಕುಮಾರ್ನನ್ನು ವಶಕ್ಕೆ ಪಡೆದು ಕಾರನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಊರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರನ್ನು ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡಿ ಇಬ್ಬರಿಗೆ ಡಿಕ್ಕಿ ಹೊಡೆಸಿದ ಕುರಿತು ಸಂಚಾರ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಕ್ಷಿಣ ಕನ್ನಡ ಜಿಲ್ಲೆ, ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಮಾಡುತ್ತಿದ್ದ ಕುಖ್ಯಾತ ಅಂತಾರಾಜ್ಯ 5 ಕ್ರಿಮಿನಲ್ಗಳನ್ನು ಬಂಧಿಸಲಾಯಿತು. ಪ್ರಕರಣದಲ್ಲಿ 3 ಪಿಸ್ತೂಲು, 6 ಸಜೀವ ಮದ್ದುಗುಂಡು, 12.895 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆ, ರಾಜ್ಯಗಳಿಗೆ ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಮಾಡುತ್ತಿದ್ದ ಕಿಂಗ್ಪಿನ್ ಅಬ್ದುಲ್ ಲತೀಫ್ ಸಹಿತ ಕುಖ್ಯಾತ ಅಂತಾರಾಜ್ಯ 5 ಕ್ರಿಮಿನಲ್ಗಳನ್ನು ಮಂಗಳೂರು ನಗರ ಅಪರಾಧ ಪತ್ತೆ ದಳದ ಪೊಲೀಸರು ನಡೆಸಿದ ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಬಂಧಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಮಂಗಲ್ಪಾಡು ನಿವಾಸಿ ಅಬ್ದುಲ್ ಲತೀಫ್ ಎಂಬ ತೋಕು ಲತೀಫ್, ಕಾಸರಗೋಡು ಕುಂದುಂಗೈ ನಿವಾಸಿ ನೌಫಲ್, ಕಾಸರಗೋಡು ಕುರುಡಪದ ನಿವಾಸಿ ಮನ್ಸುಲ್, ಕಡಂಬಾರ್ ಮೊರತಣೆ ನಿವಾಸಿಗಳಾದ ಮೊಹಮ್ಮದ್ ಅಸ್ಕರ್, ಮೊಹಮ್ಮದ್ ಸಾಲಿ ಎಂಬಿವರನ್ನು ಬಂಧಿಸಲಾಗಿರುವುದು.
3 ಪ್ರಕರಣಗಳಲ್ಲಿ ಒಟ್ಟು 3 ಪಿಸ್ತೂಲ್ಗಳು, 6 ಸಜೀವ ಮದ್ದುಗುಂಡುಗಳು, 12.895 ಕೆಜಿ ಗಾಂಜಾ, 5 ಮೊಬೈಲ್ ಫೋನ್ಗಳು ಹಾಗೂ 3 ಕಾರು ಸೇರಿದಂತೆ ಒಟ್ಟು 40.50 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಕರಣಗಳಲ್ಲಿ ಇನ್ನೂ ಹಲವಾರು ಮಂದಿ ಭಾಗಿಯಾಗಿದ್ದು ಪತ್ತೆ ಕಾರ್ಯ ಮುಂದುವರೆದಿದೆ ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಸರಗೋಡು ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಗುರುವಾರ ಬೆಳಗ್ಗೆ ಶ್ರೀ ಭೂತಬಲಿ ತುಲಾಭಾರ ಸೇವೆ ನಡೆಯಿತು. ಅಪರಾಹ್ನ ಮಹಾಪೂಜೆ ನಡೆಯಿತು. ರಾತ್ರಿ ಭೂತಬಲಿ ಅಮ್ಮಗೋಡು ಕಟ್ಟೆ ಪೂಜೆ ನಡೆಯಿತು. ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಸಂಘದ ವತಿಯಿಂದ ಭಜನೆ ನಡೆಯಿತು. ನಂತರ ಪಲ್ಲಕ್ಕಿ ಸೇವೆ, ನೃತ್ಯ ನಡೆಯಿತು. ವಿವಿಧ ದಿನಗಳಲ್ಲಾಗಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿದೆ. ಆದಿತ್ಯವಾರ ಶ್ರೀ ಧೂಮಾವತಿ ದೈವದ ನೇಮದೊಂದಿಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಬದ್ರಿಯಾನಗರ್ನ ವಿಧವೆ ಖದೀಜಮ್ಮ ಅವರಿಗೆ ನೆರವಿನೊಂದಿಗೆ ಕೆಎಸ್ಸಿಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅರ್ಧದಲ್ಲೇ ಬಾಕಿ ಇದ್ದ ಮನೆಯ ಮೇಲಿನ ವಿದ್ಯುತ್ ಲೈನ್ ಬದಲಿಸಿ ಸ್ಥಾಪಿಸಲಾಯಿತು. ಇನ್ನು ಗ್ರಾಮ ಪಂಚಾಯತ್ ಕೂಡ ಭಾಗಿಯಾದರೆ ಮನೆಯ ಕನಸು ಸಾಕಾರಗೊಳ್ಳುವುದು. ಪಂಚಾಯತ್ ಫಂಡ್ ಉಪಯೋಗಿಸಿ ನಿರ್ಮಿಸುವ ಕುಂಬಳೆ ಬದ್ರಿಯಾನಗರದ ವಿಧವೆಯಾದ ಖದೀಜಮ್ಮ ಅವರ ಮನೆಯ ಮೇಲೆ ವಿದ್ಯುತ್ ಲೈನ್ ಇದ್ದ ಕಾರಣ ಕಳೆದ 5 ವರ್ಷಗಳಿಂದಾಗಿ ಕೆಲಸ ಅರ್ಧದಲ್ಲೇ ಸ್ಥಗಿತಗೊಂಡಿತ್ತು. ಇದು ಪತ್ರಿಕೆ, ಮಾಧ್ಯಮಗಳಲ್ಲಿ ಸುದ್ದಿಯಾದ ನಂತರ ಖದೀಜಮ್ಮ ಅವರಿಗೆ ವಿದ್ಯುತ್ ಪೋಸ್ಟ್ ಬದಲಾಯಿಸಿ ನೀಡಲು ಕೆಎಸ್ಸಿಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ತೀರ್ಮಾನಿಸಿತ್ತು. ಸದಸ್ಯರಿಂದ ಸಂಗ್ರಹಿಸಿದ 15,000 ರೂಪಾಯಿ ವೆಚ್ಚ ಮಾಡಿಯಾಗಿದೆ. ಅಸೋಸಿಯೇಷನ್ ವಿದ್ಯುತ್ ಲೈನ್ ಅನ್ನು ಈಗ ಬದಲಿಸಿ ಸ್ಥಾಪಿಸಿರುವುದು. 2019-20 ವಾರ್ಷಿಕ ಲೈಫ್ ಭವನ ಯೋಜನೆಯಲ್ಲಿ ಸೇರಿಸಿಯಾಗಿದೆ. ಕುಂಬಳೆ ಗ್ರಾಮ ಪಂಚಾಯತ್ ಖದೀಜಮ್ಮ ಅವರಿಗೆ ಕುಂಬಳೆ ನಾಯ್ಕಾಪು ಶಿವಾಜಿನಗರ್ ಸರ್ಕಲ್ನಿಂದ ಲಭಿಸಿದ ಭೂಮಿಯಲ್ಲಿ ಮನೆ ನಿರ್ಮಾಣ ಮಾಡಲಿರುವ ಫಂಡ್ ಅನುಮತಿಸಿರುವುದು. ಮನೆ ಕೆಲಸ ಅರ್ಧವಾಗುತ್ತಿದ್ದಾಗಲೇ ಖದೀಜಮ್ಮ ಅವರ ಮನೆ ಎಂಬ ಕನಸಿಗೆ ವಿದ್ಯುತ್ ತಂತಿ ಅಡ್ಡಿಪಡಿಸಿರುವುದು. ನಂತರ ವಿದ್ಯುತ್ ಲೈನ್ ಬದಲಿಸಿ ಸ್ಥಾಪಿಸುವುದಕ್ಕಾಗಿ ಖದೀಜಮ್ಮ ದೂರಿನೊಂದಿಗೆ ಕೆಎಸ್ಸಿಬಿ ಪಂಚಾಯತ್ ಕಚೇರಿಗೆ ಭೇಟಿ ನೀಡುತ್ತಲೇ ಇದ್ದರು. ಸ್ವಂತ ಹಣ ವೆಚ್ಚ ಮಾಡಿ ವಿದ್ಯುತ್ ಪೋಸ್ಟ್ ಅನ್ನು ಬದಲಿಸಿ ಸ್ಥಾಪಿಸಲಿರುವ ಆರ್ಥಿಕ ಸ್ಥಿತಿ ವಿಧವೆ ಖದೀಜಮ್ಮ ಅವರಿಗೆ ಇರಲಿಲ್ಲ. ಕೂಲಿ ಕೆಲಸ ಮಾಡಿ ಕುಟುಂಬ ಸಾಗಿಸುತ್ತಿರುವುದು. ಬದ್ರಿಯಾನಗರದಲ್ಲಿ ಬಾಡಿಗೆ ಮನೆಯಲ್ಲಾಗಿದೆ ಇವರು ವಾಸಿಸುವುದು. ಈ ಸುದ್ದಿ ಗಮನಕ್ಕೆ ಬಂದ ನಂತರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ನಾಗರಾಜ್ ಭಟ್ ನೇತೃತ್ವದಲ್ಲಿ ಸ್ಥಳ ಭೇಟಿ ಹಾಗೂ ನಂತರ ಅಸೋಸಿಯೇಷನ್ ಹಸ್ತಕ್ಷೇಪ ನಡೆಸಿ ಸಮಸ್ಯೆಯನ್ನು ಪರಿಹರಿಸಿತು. ನಾವು ನಮ್ಮ ಕುಂಬಳೆ ಸೆಕ್ಷನ್ನ ಅಂಡರಲ್ಲಿ ಬದ್ರಿಯಾನಗರ ಎಂಬಲ್ಲಿರುವ ಒಬ್ಬರು ಖದೀಜಮ್ಮ ಎಂಬ ಒಬ್ಬರು ತುಂಬ ಕಷ್ಟತೆ ಅನುಭವಿಸುವ ಹೆಂಗಸಿದ್ದಾರೆ. ಅವರ ಮನೆ ಕಳೆದ 5 ವರ್ಷದಿಂದ ಅವರಿಗೆ ಪೂರ್ತೀಕರಣ ಮಾಡಲಿಕ್ಕೆ ಆಗದೆ ಅದು ಅರ್ಧದಲ್ಲಿ ನಿಂತು ಹೋಗಿದೆ. ಅದರ ಮೇಲೆ ಲೈನು ಉಂಟು ಅಂತ ಹೇಳಿಕೊಂಡು ಆ ಲೈನು ಶಿಫ್ಟ್ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲರೂ ತೀರ್ಮಾನ ಮಾಡಿ ಅದನ್ನು ಶಿಫ್ಟ್ ಮಾಡಿಸಿ ಈಗ ಅವರಿಗೊಂದು ಸಂತೋಷ ಕೊಟ್ಟಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಪಂಚಾಯತಿನಿಂದ ಒಂದು ಸಹಾಯವೂ ಕೂಡ ಸಿಕ್ಕಿದರೆ ಆ ಮನೆಯ ಪೂರ್ತೀಕರಣ ಮಾಡಿ ಅವರಿಗೆ
ಅದರಲ್ಲಿ ಒಕ್ಕಲಾಗಲಿಕ್ಕಿರುವ ಸಾಧ್ಯತೆ ಇದೆ. ನಮಗೆ ಆ ಸಂತೋಷದಲ್ಲಿ ಎಲ್ಲರಿಗೂ ಸೇರೋಣ. ವಿದ್ಯುತ್ ತಂತಿ ಬದಲಿಸಿ ಸ್ಥಾಪಿಸಿರುವುದಕ್ಕೆ ಕಾಸರಗೋಡು ಸಬ್ ಡಿವಿಷನಲ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನ್, ಸೆಕ್ಷನ್ ಅಸಿಸ್ಟೆಂಟ್ ಇಂಜಿನಿಯರ್ ಸುಮಿತ್ರನ್ ಮುಂತಾದವರು ನೇತೃತ್ವ ವಹಿಸಿದ್ದರು. ಕಾಂಟ್ರಾಕ್ಟರ್ ದಿನೇಶನ್ ಕೆಲಸಕ್ಕೆ ವೇತನ ಕೂಡ ತೆಗೆದುಕೊಳ್ಳದೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಿ ನೀಡಿದ್ದಾರೆ. ಯೂನಿಟ್ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಿಎಚ್, ಕೋಶಾಧಿಕಾರಿ ಸುಭಿಲಾಷ್ ಕುಮಾರ್, ಕೇಂದ್ರ ಪದಾಧಿಕಾರಿ ಸಜಿತ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಖದೀಜಮ್ಮ ಅವರ ಕಷ್ಟವನ್ನು ತಿಳಿದು ಕೆಎಸ್ಸಿಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಹಕರಿಸಿರುವುದರೊಂದಿಗೆ ಇನ್ನು ಭವನ ಯೋಜನೆಯ ಬಾಕಿ ಮೊತ್ತವನ್ನು ಕುಂಬಳೆ ಗ್ರಾಮ ಪಂಚಾಯತ್ ನೀಡಿದ ನಂತರ ಮಾತ್ರವೇ ಮನೆಯ ಕನಸು ನನಸಾಗಲಿದೆ. ಅದಕ್ಕೆ ಇನ್ನು ಅಡೆತಡೆಗಳನ್ನು ತೆಗೆದುಹಾಕಿ ಪಂಚಾಯತ್ ಸಹಕರಿಸಬೇಕು ಎಂಬುದು ಖದೀಜಮ್ಮ ಅವರ ಆಗ್ರಹ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ಉತ್ಸವ ಬಲಿ ಶಾಸ್ತಾರಗುಡಿಯಲ್ಲಿ ಅಯ್ಯಂಗಾಯಿ ದರ್ಶನ ಬಲಿ ನಡೆಯಿತು. ನಂತರ ತುಲಾಭಾರ ನಡೆಯಿತು. ಅಪರಾಹ್ನ ಮಹಾಪೂಜೆ, ಬಲಿ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಾಯಂಕಾಲ ದೀಪಾರಾಧನೆ, ಶ್ರೀ ಭೂತಬಲಿ, ತಾಯಂಬಕ ನಡೆಯಿತು. ವಿವಿಧ ಭಜನಾ ತಂಡಗಳಿಂದ ಭಜನೆ ನಡೆಯಿತು. ನಂತರ ಕೈಕೊಟ್ಟು ಕಳಿ ನಡೆಯಿತು. ಜಿಕೆ ಸತೀಶ್ ಬೆಂಗಳೂರು ಬಳಗದಿಂದ ಭಕ್ತಿಗಾನ ಸುಧಾ ನಡೆಯಿತು. ನಂತರ ಉತ್ಸವ ಬಲಿ, ಪಲ್ಲಕ್ಕಿ ಉತ್ಸವ, ಯಕ್ಷಗಾನ ಸೇವೆ ನಡೆಯಿತು. ತದನಂತರ ರಥೋತ್ಸವ, ಬೇಡಿ ಸೇವೆ, ದರ್ಶನ ಬಲಿ, ಶಯನ, ಕವಾಟ ಬಂಧನ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾನ್ಯ ಸಮೀಪದ ಕೊಲ್ಲಂಗಾನದಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ. ಅಗ್ನಿಶಾಮಕ ದಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಹಾಗೂ ಸ್ಥಳೀಯರ ಪ್ರಯತ್ನದಿಂದ ಬೆಂಕಿ ನಂದಿಸಲಾಯಿತು. ಮಾನ್ಯ ಸಮೀಪದ ಕೊಲ್ಲಂಗಾನದಲ್ಲಿ ಗುಡ್ಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ವಿಷಯ ತಿಳಿದು ತಕ್ಷಣ ಧಾವಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಮದೂರು ಕಾಸರಗೋಡಿನ ಪ್ರತಿನಿಧಿ ರವೀಂದ್ರ ಅಣಂಗೂರು ಅವರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕರೆ ಮಾಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಪತ್ತು ಸೇವೆಯಲ್ಲಿ ರವೀಂದ್ರ ಅವರ ಜೊತೆ ಘಟಕದ ಸ್ವಯಂ ಸೇವಕರಾದ ಸಂತೋಷ್ ಉಳಿಯ ತಡಕ, ಬಿಜು ಕಪ್ಪಣ, ಪ್ರಕಾಶ್ ಅಣಂಗೂರು, ಜ್ಞಾನೇಶ್ವರ ಪರಕಿಲ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರ್ವಜನಿಕ ವಿದ್ಯಾಸಂಸ್ಥೆಗಳಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿಶೇಷ ಬೆಂಬಲ ನೀಡಲು ಶಿಕ್ಷಕರನ್ನು ಸಿದ್ಧಪಡಿಸುವುದಕ್ಕಾಗಿ ತರಬೇತಿಯೊಂದಿಗೆ ಸಮಗ್ರ ಶಿಕ್ಷಾ ಕೇರಳ ಚೆರ್ವತ್ತೂರು ಉಪಜಿಲ್ಲೆಯಲ್ಲಿ ಶಿಕ್ಷಕರು ಇರುವ ತರಬೇತಿಯನ್ನು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ರಮೇಶನ್ ಪುನ್ನತಿರಿಯನ್ ಉದ್ಘಾಟಿಸಿದರು. ಸಾರ್ವಜನಿಕ ವಿದ್ಯಾಸಂಸ್ಥೆಗಳಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿಶೇಷ ಬೆಂಬಲ ನೀಡಲು ಶಿಕ್ಷಕರನ್ನು ಸಿದ್ಧಪಡಿಸುವುದಕ್ಕಾಗಿ ತರಬೇತಿಯೊಂದಿಗೆ ಸಮಗ್ರ ಶಿಕ್ಷಾ ಕೇರಳ ಚೆರ್ವತ್ತೂರು ಉಪಜಿಲ್ಲೆಯಲ್ಲಿ ನಡೆಯುವ ಶಿಕ್ಷಕರ ದ್ವಿದಿನ ತರಬೇತಿಯನ್ನು ಬಿಆರ್ಸಿ ಹಾಲ್ನಲ್ಲಿ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ರಮೇಶನ್ ಪುನ್ನತಿರಿಯನ್ ಉದ್ಘಾಟಿಸಿದರು. ആ കുട്ടികളെ മാറ്റി നിർത്തുമ്പോൾ ആ കുട്ടികളോട് നമ്മൾ ചെയ്യുന്ന അനീതി എന്താണെന്ന് നമ്മൾ തിരിച്ചറിയുന്നില്ല. പ്രത്യേകിച്ച് അധ്യാപകരാകുന്ന നമ്മൾ ഒരു രാഷ്ട്ര നിർമ്മാതാക്കൾ കൂടി ആകുമ്പോൾ ഇവർ കൂടി രാഷ്ട്രത്തിൻ്റെ ഭാഗധേയമല്ലേ എന്നുള്ളത് നമ്മൾ തൽക്കാലത്തേക്ക് മറന്നു പോകുന്നുണ്ട്. അത്തരം കുട്ടികളുടെ രക്ഷാകർത്താക്കളായവർക്ക് മാത്രമേ അതറിയുള്ളൂ. ഈ ഇൻക്ലൂസീവ് എഡ്യൂക്കേഷനുമായിട്ട് ബന്ധപ്പെട്ട പദ്ധതിയിൽ, ജില്ലയിൽ നടപ്പിലാക്കുന്ന പദ്ധതിയിൽ 2 ദിവസം എറണാകുളത്ത് നടന്ന ട്രെയിനിങ്ങിലൊക്കെ പങ്കെടുത്തൊരു അധ്യാപകനാണ് ഞാൻ. ಡಯಟ್ ಸಿಬ್ಬಂದಿ ಡಾಕ್ಟರ್ ಎ ಪ್ರಸನ್ನ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಪ್ರಾಜೆಕ್ಟ್ ಸಂಯೋಜಕ ವಿವಿ ಸುಬ್ರಹ್ಮಣ್ಯನ್ ಉಪಸ್ಥಿತರಿದ್ದರು. ಪಿ ರಾಜಗೋಪಾಲನ್, ಯು ಸತೀಶನ್ ಮಾಸ್ಟರ್, ಕೆ ರೇಣುಕಾ, ಶಿಬಿ ಮೋಲ್ ಟಿವಿ ಮುಂತಾದವರು ತರಬೇತಿಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಮಂಜೇಶ್ವರ ವಲಯ ಸಮ್ಮೇಳನ ನಡೆಯಿತು. ಮಂಜೇಶ್ವರದಲ್ಲಿ ಟಿವಿ ಥಾಮಸ್ ಸಭಾಂಗಣದಲ್ಲಿ ನಡೆದ ವಲಯ ಸಮ್ಮೇಳನವನ್ನು ಜಾಯಿಂಟ್ ಕೌನ್ಸಿಲ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಎ ಗ್ರೇಷಿಯಸ್ ಉದ್ಘಾಟಿಸಿದರು. ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಮಂಜೇಶ್ವರ ವಲಯ ಸಮ್ಮೇಳನ ನಡೆಯಿತು. ಟಿವಿ ಥಾಮಸ್ ಸಭಾಂಗಣ ಮಂಜೇಶ್ವರದಲ್ಲಿ ನಡೆದ ವಲಯ ಸಮ್ಮೇಳನವನ್ನು ಜಾಯಿಂಟ್ ಕೌನ್ಸಿಲ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಎ ಗ್ರೇಷಿಯಸ್ ಉದ್ಘಾಟಿಸಿದರು. സംഘടനയെ സംബന്ധിച്ചിടത്തോളം
മലപ്പുറത്ത് ചേർന്ന 54-ാം വാർഷിക സംസ്ഥാന സമ്മേളനം എടുത്ത സംഘടനാപരമായ ക്രമപ്പെടുത്തൽ മാത്രമല്ല, കേരളത്തിലെ സിവിൽ സർവീസ് മേഖല നേരിടുന്ന പ്രശ്നങ്ങളുമായി ബന്ധപ്പെട്ട് മലപ്പുറത്തെ നമ്മുടെ സംസ്ഥാന സമ്മേളനം പങ്കുവച്ച നിരവധിയായിട്ടുള്ള വിഷയങ്ങളെ സംബന്ധിച്ച് നാം എടുത്ത തീരുമാനങ്ങൾ പ്രാവർത്തിക തലത്തിലേക്ക് കൊണ്ടെത്തിക്കുന്നതിന് വേണ്ടിയുള്ള പരിശ്രമത്തിൽ ನೌಕರರ ಮತ್ತು ಶಿಕ್ಷಕರ 12ನೇ ವೇತನ ಸುಧಾರಣಾ ಆಯೋಗವನ್ನು ರಚಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಮ್ಮೇಳನ ಸರ್ಕಾರವನ್ನು ಆಗ್ರಹಿಸಿತು. ಸಮ್ಮೇಳನದ ಅಧ್ಯಕ್ಷೆ ಸುಷ್ಮಾ ರಾವ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ರಿಯಾಜ್ ಹುಸೇನ್ ಸ್ವಾಗತಿಸಿದರು. ಜಾಯಿಂಟ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷ ಇ ಮನೋಜ್ ಕುಮಾರ್ ಜಿಲ್ಲಾ ಚಟುವಟಿಕಾ ವರದಿ ಮಂಡಿಸಿದರು. ರಾಜ್ಯ ವೈಸ್ ಚೇರ್ಮನ್ ನರೇಶ್ ಕುಮಾರ್ ಕುನ್ನಿಯೂರ್, ಜಿಲ್ಲಾ ಕಾರ್ಯದರ್ಶಿ ಬಿಜುರಾಜ್ ಸಿಕೆ, ಜಿಲ್ಲಾ ಉಪಾಧ್ಯಕ್ಷ ಎವಿ ರಾಧಾಕೃಷ್ಣನ್, ಸುರೇಶ್ ಬಾಬು, ಜಿಲ್ಲಾ ಜೊತೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ದಾನೇಶ್, ಮಹಿಳಾ ಸಮಿತಿ ಅಧ್ಯಕ್ಷೆ ಆಮಿನಾ ಮಾತನಾಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕರಿಪುರದ ಅಂಶಗಳಲ್ಲಿ ಪ್ರಮುಖವಾದ ಕೊಯ್ಯಂಗರದ ಸ್ಥಳೀಯ ಇತಿಹಾಸವನ್ನು ದಾಖಲಿಸುವ ಸ್ಮರಣಿಕೆ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ. ತ್ರಿಕರಿಪುರದ ಕೂವರತ್ ತರವಾಡ್ ಅಯ್ಯಂವಳಪು ಭಗವತಿ ಕ್ಷೇತ್ರದಲ್ಲಿ 17 ವರ್ಷಗಳ ನಂತರ ನಡೆಯುತ್ತಿರುವ ಕಳಿಯಾಟ ಮಹೋತ್ಸವದ ಭಾಗವಾಗಿಯಾಗಿದೆ ಸ್ಮರಣಿಕೆ ಸಿದ್ಧವಾಗುತ್ತಿರುವುದು. ತ್ರಿಕರಿಪುರದ ಅಂಶಗಳಲ್ಲಿ ಪ್ರಮುಖವಾದ ಕೊಯ್ಯಂಗರದ ಸ್ಥಳೀಯ ಇತಿಹಾಸವನ್ನು ದಾಖಲಿಸುವ ಸ್ಮರಣಿಕೆ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ. ತ್ರಿಕರಿಪುರದ ಕೂವರತ್ ತರವಾಡು ಅಯ್ಯಂವಳ ಭಗವತಿ ಕ್ಷೇತ್ರದಲ್ಲಿ 17 ವರ್ಷಗಳ ನಂತರ ನಡೆಯುತ್ತಿರುವ ಕಳಿಯಾಟ ಮಹೋತ್ಸವದ ಭಾಗವಾಗಿ ಸ್ಮರಣಿಕೆ ಸಿದ್ಧವಾಗುತ್ತಿರುವುದು. 110 ಪುಟಗಳ ಸ್ಮರಣಿಕೆಯ ಮುಖಪುಟವನ್ನು ಬಿಡುಗಡೆ ಮಾಡಲಾಗಿದೆ. ಖ್ಯಾತ ಶಿಲ್ಪಿ ಮತ್ತು ಚಿತ್ರಗಾರ ರಾವೀಂದ್ರನ್ ತ್ರಿಕರಿಪುರ ಮುಖಪುಟ ರಚಿಸಿದ್ದಾರೆ. ದೇವಾಲಯದ ಪರಿಸರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತಗಾರ ಮತ್ತು ಕ್ಷೇತ್ರ ಕಲಾ ಅಕಾಡೆಮಿಯ ಚೇರ್ಮನ್ ಡಾಕ್ಟರ್ ಕಾಂಜಂಗಾಡ್ ರಾಮಚಂದ್ರನ್, ಸಂಘಟನಾ ಸಮಿತಿ ಚೇರ್ಮನ್ ಪಿ ಶಶಿಧರ್ ಅವರಿಗೆ ಮುಖಪುಟವನ್ನು ಹಸ್ತಾಂತರಿಸಿ ಬಿಡುಗಡೆಗೊಳಿಸಿದರು. സംഗീതം പഠിച്ചാൽ തീരാത്താണ് ഏത് കലകളും. സംഗീതം എന്ന് പറഞ്ഞാൽ ഈ പ്രപഞ്ചം മുഴുവനും നിറഞ്ഞു കിടക്കുന്നൊരവസ്ഥയാണ് സംഗീതം. അത് മ്യൂസിക് എന്ന വേർഡിൽ തന്നെ അത് നിറഞ്ഞു കിടക്കുന്നുണ്ട്. MUSIC എന്ന് പറഞ്ഞാൽ മെലോഡിയസ് അൺഇൻറ്ററപ്റ്റഡ് സ്പിരിറ്റ് ഇൻ കോസ്മോസ് എന്നാണ്. അതാണ് MUSIC. മെലോഡിയസ്, ശ്രവണസുന്ദരമായ. യു, അൺഇൻറ്ററപ്റ്റഡ്, എവിടെയും നിൽക്കാതെ അവിരാമമായി ഒഴുകിക്കൊണ്ടിരിക്കുന്ന. എസ്, സ്പിരിറ്റ്, നമ്മുടെ ആത്മാവ്. ഏതിലെ ആത്മാവ്? ഇൻ കോസ്മോസ്, ഈ പ്രപഞ്ചത്തിൽ അവിരാമമായി ഒഴുകിക്കൊണ്ടിരിക്കുന്ന ശ്രവണസുന്ദരമായ ശബ്ദവിശേഷണമാണ് സംഗീതം. ಮುಖ್ಯ ಅತಿಥಿಗಳನ್ನು ಸಂಘಟನಾ ಸಮಿತಿಯ ಪದಾಧಿಕಾರಿಗಳಾದ ಕೆ ಕುಂಜಿರಾಮನ್, ಪಿ ಶಶಿಧರನ್ ಶಾಲು ಹೊದಿಸಿ ಗೌರವಿಸಿದರು. ಸ್ಮರಣಿಕೆ ಸಮಿತಿ ಚೇರ್ಮನ್ ಎವಿ ಸದಾನಂದನ್ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಕಾಂಜಂಗಾಡ್ ರಾಮಚಂದ್ರನ್, ರವೀಂದ್ರನ್ ತ್ರಿಕರಿಪುರ, ಸಂಚಿಕೆ ಸಂಪಾದಕ ಚಂದ್ರನ್ ಮುಟ್ಟದ್, ಪಿ ಶಶಿಧರನ್ ಮುಂತಾದವರು ಮಾತನಾಡಿದರು. ಸಂಘಟನಾ ಸಮಿತಿಯ ನೇತೃತ್ವದಲ್ಲಿ ನಡೆಸಲಾದ ಚಿತ್ರರಚನಾ ಸ್ಪರ್ಧೆಯ ವಿಜೇತರಾದ PV ಅರ್ಥನಾ, ಸೂರ್ಯಜಿತ್, ಅಶ್ವಂತ್ ಅಜಯನ್, ಎವಿ ಅಪರ್ಣ ಇವರನ್ನು ಅಭಿನಂದಿಸಲಾಯಿತು. ಆಯಂವಳ್ ಭಗವತಿ ಕ್ಷೇತ್ರದಲ್ಲಿ ಏಪ್ರಿಲ್ 17ರಿಂದ 21ರವರೆಗೆ ಕಳಿಯಾಟ ಮಹೋತ್ಸವ ನಡೆಯಲಿದೆ. ಉರ್ಮಿಸ್, ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರ್. 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಉದಿನೂರು ಸೌತ್ ಇಸ್ಲಾಮಿಯಾ ALP ಶಾಲೆಗಾಗಿ ನಿರ್ಮಿಸಿದ ಶುಚಿತ್ವ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ಶಾಸಕ ಎಂ ರಾಜಗೋಪಾಲನ್ ಅವರ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ ಅನುಮತಿಸಿದ 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಶುಚಿತ್ವ ಕಟ್ಟಡವನ್ನು ಶಾಲೆಯ ಶತಾಬ್ದಿ ಆಚರಣೆಯ ಸಮಾರೋಪದಲ್ಲಿ ವಿದ್ಯಾರ್ಥಿಗಳಿಗಾಗಿ ತೆರೆದು ನೀಡಲಾಯಿತು. ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. നമ്മുടെ സഹോദരിമാരുടെ വന്ന കാര്യം നീ പഠിപ്പിൻ്റെ കാര്യം പറയാതിരുന്ന അല്ലേ, പണ്ട് ഞാനൊക്കെ കുറച്ച് ഞങ്ങൾ ടീച്ചറിനായി പോയി. ഇനിയിപ്പോൾ അത് വെച്ചിട്ട് കാര്യം ഇനിയിപ്പോൾ നമുക്ക് ഒറ്റ വഴിയേ ഉള്ളൂ. നമുക്ക് നമ്മുടെ മക്കളെ നന്നായി പഠിപ്പിച്ചോളൂ. എല്ലാ സൗകര്യവും നന്നായി പഠിക്കുന്ന മോനും മോളും തെണ്ടിപ്പോകില്ല ഉറപ്പാണ്. ಪಾಡನ ಗ್ರಾಮ ಪಂಚಾಯತ್ ಅಧ್ಯಕ್ಷ PV ಮುಹಮ್ಮದ್ ಅಸ್ಲಾಂ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಎಂ ಸುಮೇಶ್, PTA ಅಧ್ಯಕ್ಷ ಎಂ ಸಜೇಶ್ ಕುಮಾರ್, ಮುಖ್ಯ ಶಿಕ್ಷಕ AC ಅತಾವುಲ್ಲಾ, TC ಇಸ್ಮಾಯಿಲ್, EM ಸಾಬಿರಾ, P ಅಬ್ದುಲ್ಲಾ, ರಜಾಕ್, N ಶಾಹುಲ್ ಹಮೀದ್, AK ಕುಂಜಬ್ದುಲ್ಲಾ ಹಾಜಿ, AC ಫಾರೂಕ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆರೆಕರೆಯವರ ಮಧ್ಯೆ ಇದ್ದ ಹಳೆ ವೈಷಮ್ಯ, ಕಾರುಡಿಕೆ ಹೊಡೆಸಿ ಕೊಲೆಗೆ ಯತ್ನಿಸಿ ಇಬ್ಬರಿಗೆ ಗಾಯಗೊಳಿಸಿದ ಘಟನೆ. ಅಕ್ರಮ ಶಸ್ತ್ರಾಸ್ತ್ರ ಮಾರಾಟ ಮಾಡುತ್ತಿದ್ದ ಕುಖ್ಯಾತ ಅಂತಾರಾಜ್ಯ 5 ಕ್ರಿಮಿನಲ್ಗಳ ಬಂಧನ. 3 ಪಿಸ್ತೂಲ್, 6 ಸಜೀವ ಮದ್ದುಗುಂಡು, 12.895 kg ಗಾಂಜಾ ವಶಕ್ಕೆ. ಕಾಸರಗೋಡು ಮಲ್ಲಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ವಿಜೃಂಭಣೆಯಿಂದ.
ಕುಂಬಳೆ ಬದ್ರಿಯಾನಗರ್ನ ವಿಧವೆ ಖದೀಜಮ್ಮ ಅವರಿಗೆ ನೆರವಿನೊಂದಿಗೆ ಕೆಸಿಬಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಬದಲಿಸಿ ಸ್ಥಾಪಿಸಲಾಯಿತು. ಅರ್ಧದಲ್ಲೇ ಬಾಕಿ ಇದ್ದ ಮನೆಯ ಮೇಲಿನ ವಿದ್ಯುತ್ ಲೈನ್. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.